ಗಣಪತಿ ವಿಸರ್ಜನೆ ವೇಳೆ ಟ್ಯಾಂಕರ್ ಲಾರಿ ಡಿಕ್ಕಿಯಾದ ಪರಿಣಾಮ ಸ್ಥಳದಲ್ಲೇ 5 ಜನ ಮೃತಪಟ್ಟರೆ ಚಿಕಿತ್ಸೆ ಫಲಕಾರಿಯಾಗಿದೆ. ಹಾಸನ ಜಿಲ್ಲಾಸ್ಪತ್ರೆಯಲ್ಲಿ 4 ಜನ ಮೃತಪಟ್ಟಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಗಂಭೀರವಾಗಿ ಗಾಯಗೊಂಡಂತ ನೀವು ನೋಡ್ತಾ ಇರ್ಬೋದು. ಸಾಕಷ್ಟು ಜನಕ್ಕೆ ಅಂದ್ರೆ ಸುಮಾರು 16 ಜನಕ್ಕೆ ಹಾಸನ ಜಿಲ್ಲಾಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆ ನೀಡಲಾಗ್ತಿದೆ. 3-4 ಜನ ಇಂಜಿನಿಯರಿಂಗ್ ಕಾಲೇಜ್ ವಿದ್ಯಾರ್ಥಿಗಳು ಕೂಡ ಮೃತಪಟ್ಟಿರುವಂಥದ್ದು. ಅವರ ಸ್ನೇಹಿತರಿದ್ದಾರೆ, ಅವರಿಗೆ ಮಾತಾಡ್ತಾ ಹೋಗ್ತೀನಿ. ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ನೀವು ಗಣಪತಿ ವಿಸರ್ಜನೆ ವೇಳೆ ಬಂದಿದ್ರು. ನಿಮ್ಮ ಸ್ಟೂಡೆಂಟ್ಸ್ಗಳು 3-4 ಫ್ರೆಂಡ್ಸು ಎಷ್ಟು ಜನ ಬಂದಿದ್ರು, ಏನಾಯ್ತು ಸರ್? ಸುಮಾರು ಹಾಸ್ಟೆಲ್ ಇರೋ ಹುಡುಗರೆಲ್ಲ ಬಂದಿದ್ರು. ಹಾಸ್ಟೆಲಾಗಲಿ ಅಲ್ಲಿ ರೂಮ್ ಮಾಡ್ಕೊಂಡಿರೋರಾಗಲಿ ಎಲ್ಲರೂ ಬಂದಿದ್ದರು. ಪ್ರತಿ ಸಲದಂತೆ ಹಿಂಗೆ ಈ ಸಲನೂ ಡ್ಯಾನ್ಸ್ ಮಾಡ್ಕೊಂಡು ಅವ್ರವ್ರ ಎಂಜಾಯ್ಮೆಂಟಲ್ಲಿದ್ದರು. ಅದು ದುರ್ಘಟನೆ ಆಗಬಾರ್ದಿತ್ತು, ಆಗಿದೆ. ಈಗ ಪೇರೆಂಟ್ಸಿಗೆ ತಡ್ಕೊಳ್ಳೋ ಶಕ್ತಿ ಕೊಡಲಿ, ಮತ್ತು ಹಣ ಸಹಾಯ ಏನು ಗೌರ್ಮೆಂಟಿಂದ ಮಾಡ್ತಿದ್ದಾರೆ 5 ಲಕ್ಷ, ಅದಿನ್ನೊಂದು ಸ್ವಲ್ಪ ಜಾಸ್ತಿ ಮಾಡಲಿ ಪೇರೆಂಟ್ಸಿಗೆ. ಅದು 5 ಲಕ್ಷ ಎಲ್ಲ 2 ವರ್ಷದಲ್ಲಿ ದುಡ್ಡು ಕೊಡೋರು ಹುಡುಗರು ಇದ್ದಿದ್ರೆ ಫೈನಲ್ ಇಯರಲ್ಲಿದ್ದರು. ಏನೋ ಒಂದು ಸಾಧನೆ ಮಾಡಬೇಕಂತ ಎಲ್ರಿಗೂ ಇತ್ತು. ಈಗ ಇಲ್ದಂಗೆ ಆಗಿದ್ದಾರೆ. ನಮ್ಮ ಜೊತೆ ಇದ್ದಿದ್ದು ಹುಡುಗರು, ನಮ್ಮ ಜೊತೆ ಓದ್ತಿದ್ದಿದ್ದು ಹುಡುಗರು. ಯಾರ್ಯಾರು ಮೃತಪಟ್ಟಿರೋದು ವಿದ್ಯಾರ್ಥಿಗಳು? ಸುರೇಶ್ ಅಂತ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗು, ಪ್ರವೀಣು ಸಲಿ, ಮಿಥುನ್ ಅಂತ ತ್ರಿಬಲಿ ಡಿಪಾರ್ಟ್ಮೆಂಟ್ ಅವನು. ಎಲ್ಲ ನಮ್ಮ ಕಾಲೇಜ್ ಹುಡುಗರು, ನಮ್ಮ ಜೊತೆ ಚೆನ್ನಾಗಿದ್ದವರು, ಎಲ್ಲರೂ ಒಳ್ಳೆ ಹುಡುಗರು. ಯಾರೋ ಒಬ್ಬರಿಗೆ ನೋವು ಮಾಡಿದವರಲ್ಲ. ಈಗ ಏನೇನು ಏಟಾಗಿದೆ ಅವ್ರಿಗೂ ಅಷ್ಟೇ. ಇವರೆಲ್ಲ ಬೇಗ ಸ್ವಲ್ಪ ರಿಕವರ್ ಆಗಲಿ ಅಷ್ಟೇ. ನೀವು ಜೊತೆಲೇ ಇದ್ದ ಮೆರವಣಿಗೆ ಟೈಮಲ್ಲಿ? ನಾವು ಒಂದು 5 ನಿಮಿಷದ ಹಿಂದೆ, ಆ ಇನ್ಸಿಡೆಂಟ್ ಆಗಿ 5 ನಿಮಿಷದ ಹಿಂದೆ ಊಟ ಮಾಡಲಿಕ್ಕೆ ಅಂತ ಹೋಗಿದ್ವಿ. ಆ ಟೈಮಲ್ಲಿ ಈಗ ಆಗಿಬಿಟ್ಟಿದೆ. ನಿಮ್ದು ಯಾವ ಊರು? ನಂದು ಬಂದು ಟಿಪ್ಟೂರು. ನಾನು ಇಲ್ಲಿ ಮಸಾಸಳ್ಳಿ ಇಂಜಿನಿಯರ್ ಕಾಲೇಜಲ್ಲಿ ಓದ್ತಿದ್ದೆ. ನಿನ್ನೆ ನಮ್ಮ ಫ್ರೆಂಡು ಒಬ್ಬ ಈ ಥರ ದುರ್ಘಟನೆ ಆಗಿ ಡೆತ್ ಆಗಿಬಿಟ್ಟ. ತುಂಬ ಬೇಜಾರಾಗ್ತಾ ಇದೆ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಸನ ಜಿಲ್ಲಾಸ್ಪತ್ರೆಯಲ್ಲಿ 16ಕ್ಕೂ ಹೆಚ್ಚು ಜನಕ್ಕೆ 17 ಜನಕ್ಕೆ ಚಿಕಿತ್ಸೆ ನೀಡಲಾಗ್ತಿದೆ. 3 ICUನಲ್ಲಿ ಚಿಕಿತ್ಸೆ ಪಡಿತಾ ಇದ್ರೆ ಇನ್ನು 13 ಜನ ಹಾಸನ ಜಿಲ್ಲಾ ಹಾಸ್ಪಿಟ್ಲು ಅದೇ ಇಲ್ಲೇ ಚಿಕಿತ್ಸೆ ಪಡಿತಾ ಇರೋಂಥದ್ದು. ಈ ದುರ್ಘಟನೆ ನಡಿಬಾರ್ದಿತ್ತು ಅಂತ ಏನು ಇಂಜಿನಿಯರ್ ವಿದ್ಯಾರ್ಥಿಗಳ ಸ್ನೇಹಿತರು ಹೇಳ್ತಾ ಇರ್ತಾರೆ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಿರಣ್, ನ್ಯೂಸ್ ಫಸ್ಟ್ ಹಾಸನ್.